ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿರುವ ಐವನ್ ಡಿಸೋಜ್ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮಂಗಳೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಸುಭಾಷ್ ಅವರು ಜಾಯ್ನ್ ಆಗಿದ್ದಾರೆ, ನಿವೃತ್ತ ಸಹಾಯಕ ಆಯುಕ್ತರು ಐಟಿ ಇಲಾಖೆ. ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಪ್ರಮುಖವಾಗಿರ್ತಕ್ಕಂಥ 3 ಪ್ರಶ್ನೆಗಳ ಕಡೆಗೆ ಗಮನ ಹರಿಸೋಣ. ಇವತ್ತು ಬಿಜೆಪಿ ವಾದವನ್ನ ನೋಡ್ತಾ ಇದ್ದಾಗ ಐಟಿ ಹಾಗೆಯೇ ಸಿಬಿಐ ಕಾಂಗ್ರೆಸ್ನ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳ್ತಾ ಇದ್ದಂಥ ಬಿಜೆಪಿಯ ನಿಲುವು ಈಗ ಬದಲಾಗಿರುವಂಥದ್ದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಮಾತ್ರ ಐಟಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆಯೇ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಐಟಿ ದಾಳಿಯನ್ನ ರಾಜಕೀಯವಾಗಿ ಎದುರಿಸುವ ಕಾಂಗ್ರೆಸ್ನ ತಂತ್ರ ಇದು ಸರಿಯಾದದ್ದೇ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ನಾವು ಚರ್ಚೆಯನ್ನು ಮುಂದುವರಿಸೋಣ. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಗೆ ಇಲ್ಲ, ಇವಾಗ ಲೈವ್ ಅಲ್ಲಿ ಇಲ್ಲ, ಅವರು ಎದ್ದು ಹೋಗಿದ್ದಾರೆ. ಹಾಗಾಗಿ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ಮತ್ತು ಸುಭಾಷ್ ಅವರೇ, ತಾವು ಕ್ವಿಕ್ ಆಗಿ ಏನ್ ಹೇಳ್ತೀರಿ? ರಾಜಕೀಯಕ್ಕೆ ಒಳಗಾಗಿ ಐಟಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನ ಐಟಿ ಮೇಲೆ ಸದಾ ಕಾಲ ಬರ್ತಕ್ಕಂಥ ಆಪಾದನೆ. ತಾವೇನ್ ಹೇಳ್ತೀರಿ ಇದರಲ್ಲಿ ಕೆಲಸ ಮಾಡಿದಂತಹ ಅವರು ಅಧಿಕಾರಿಯಾಗಿದ್ದುಕೊಂಡು? ಇದು ಸತ್ಯಕ್ಕೆ ದೂರವಾದಂತಹ ವಿಷಯ. ಯಾಕೆಂದ್ರೆ ಯಾವುದೇ ಒಂದು ಆದಾಯಕರ ಬೇಕಾದ್ರೆ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾ ಅಂತಾನೆ ಹೇಳ್ತದೆ, ಕೆಲವು ಪಾಯಿಂಟ್ಸ್ ಇರ್ತದೆ. ಒಂದು ಆದಾಯ ತೆರಿಗೆ ಕಟ್ಟದೇ ಇರುವಂತದಕ್ಕೆ ಒಂದು ಮಾಹಿತಿ, ಹೌದು, ಆ ಮಾಹಿತಿ ಅದು ನಿಖರವಾಗಿ ಇರುವಂತಹ ಮಾಹಿತಿ ಹಾಗೂ ಸಮಗ್ರ ಮಾಹಿತಿ. ಸುಮ್ಮನೆ ಯಾರೋ ಹೇಳಿದ್ರು ಅನ್ನೋ ಒಂದೇ ಮಾತಕ್ಕೆ ನಾವು ಎಲ್ಲಿಗಾಗಿ ಹೋಗಿ ಆದಾಯ ತೆರಿಗೆ ದಾಳಿ ನಡೆಸುವಾಗಿಲ್ಲ. ಯಾಕಂದ್ರೆ ನಮಗೆ ಯಾವುದು ಇದು ರೀಸನ್ ಟು ಬಿಲೀವ್ ಅಂತ ನಾವು ಅದನ್ನು ಇಂಗ್ಲಿಷ್ನಲ್ಲಿ ಕರಿತೇವೆ ನಾವು. ಹೌದು, ಈ ರೀಸನ್ ಟು ಸಸ್ಪೆಕ್ಟ್ ಅಲ್ಲ. ಹಾಗೆ ನಮ್ಮ ಜೊತೆ ಯಾವುದು ಮಾಹಿತಿ ಇದೆಯಾ ಅದನ್ನು ನಾವು ಕಲೆ ಹಾಕಿ ಅದಕ್ಕೆ ಬೇಕಾದಂತ ಒಂದು ಸಮಗ್ರ ತನಿಖೆಯನ್ನು ಮಾಡಿ ನಂತರ ನಾವು ಈ ದಾಳಿಯನ್ನು ರೂಪಿಸ್ತೇವೆ ನಾವು. ಯಾಕಂದ್ರೆ ಇದು 1-2 ದಿನದಲ್ಲಿ ಆಗುವಂತಹ ಕೆಲಸ ಅಲ್ಲ. ಯಾಕೆಂದ್ರೆ ನಾವು ಈ ರೇಡ್ ಅಂತ ನಾವು ಏನು ಹೇಳ್ತೇವೆ, ಇದು 3 ಸಂದರ್ಭಗಳಲ್ಲಿ ನಾವು ಮಾಡಬಹುದು. ಒಂದೇನಂದ್ರೆ ಯಾವುದೋ ಒಂದು ನಮಗೆ ಮಾಹಿತಿ ಇದೆ, ಆ ಮಾಹಿತಿ ಬಗ್ಗೆ ನಾವು ಅವರ ಹತ್ರ ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಆಫೀಸಿಗೆ ಬಂದು ನಮಗೆ ಅದರ ವಿವರಣೆ ಕೊಡಿ ಅಂತ ಹೇಳಿ ಅವರು ಬರದಿದ್ರೆ ಅಥವಾ ಸಾಧಾರಣ ಅವಕಾಶಗಳನ್ನು ಕೊಟ್ಟ ನಂತರ ಬರದಿದ್ರೆ ಆಗ ಈ ಆದಾಯ ತೆರಿಗೆ ದಾಳಿ ನಡೀತದೆ. ಇನ್ನೊಂದು ಸಂದರ್ಭ ಏನಂತ ಹೇಳಿದ್ರೆ, ಒಂದು ವೇಳೆ ಯಾರಿಗಾದ್ರೂ ನಾವು ಈ ಥರ ನೋಟಿಸ್ ಕೊಟ್ಟರೆ ಅವರು ಬರದೇ ಇರ್ಬೋದು ಅನ್ನೋ ಒಂದು ಕಾಳಜಿ. ಇದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಹೇಳೋದಾದ್ರೆ, ಒಬ್ಬ ಮನುಷ್ಯ ಒಂದು ಬ್ಯಾಂಕಿನ ಖಾತೆಯಲ್ಲಿ ಒಂದು 10 ಕೋಟಿ ರೂಪಾಯಿ ಒಂದು ಡಿಪಾಸಿಟ್ ಮಾಡಿದ ಅಂತ ತಿಳ್ಕೊಂಡ್ರೆ, ಆದರೆ ಅವನ ಯಾವುದೇ ಆದಾಯ ದಾಖಲೆಗಳು ಇರುವುದಿಲ್ಲ. ಹಾಗೆ ಅವನ ಹತ್ರ ನಾವು ಆಫೀಸ್ಗೆ ಅವನ ನೋಟಿಸ್ ಕೇಳಿದ್ರು ತಕ್ಷಣ ಇಮಿಡಿಯೇಟ್ ಆಗಿ ಪ್ಲಾನ್ ರೂಪಿಸಿಕೊಂಡು ಐಟಿ ದಾಳಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಇಲ್ಲ, ಆಗುದಿಲ್ಲ. ಯಾಕೆಂದ್ರೆ ನಾವೊಂದು ನೀವು ಬನ್ನಿ, ನೀವು ವಿವರಣೆ ಕೊಡಿ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟರೆ ಕೂಡ ಅದಕ್ಕೆ ಕಡಿಮೆ ಪಕ್ಷ 15 ದಿನಗಳ ಒಂದು ಸಂದರ್ಭ. ಸುಭಾಷ್ ಅವರೇ, ಸುಭಾಷ್ ಅವರೇ ಮಾತಾಡ್ತೀನಿ. ಐವನ್ ಡಿಸೋಜ್ ಅವರೇ, ಯಾವ ರೀತಿಯಾಗಿ ಹಾಗಾದ್ರೆ ನೀವು ಇದು ರಾಜಕೀಯ ಪ್ರೇರಿತ ಅಂತ ಕೇಳ್ತೀರಿ ಅಂತ? ಒಂದೇ ನಿಮಿಷ ಬರ್ತೀವಿ. ಡಿ ಕೆ ಸುರೇಶ್ ಅವರು ಮಾತಾಡ್ತಾ ಇದ್ದಾರೆ. ಸಿಟಿಸನ್ ಆಫ್ ಇಂಡಿಯಾ, ಯು ವಿಲ್ ನಾಟ್ ಗೋ ಎನಿವೇರ್ ಔಟ್ ಆಫ್ ದಿ ಕಂಟ್ರಿ. ಸೊ ಐ ಡೋಂಟ್ ನೋ ವೈ ದಿಸ್ NDA BJP people have raided at this time. So whatever they are doing, it is an vendetta politics is going on in Karnataka, not only in Karnataka, the entire country. And at the same time, Mr. Shivkumar is a law-abiding citizen. Whatever the returns he has filed in the income tax and Lokayukta and in the public life, whatever they are asking questions and other things, we are ready to face it. We are ready to give answer to all this thing. Unnecessary, they are arresting Congress people, entire nation, not only Congress people who are against the BJP. They are harassing whatever the same manner they are doing it. Thank you. Sir, what about the cash which has been recovered from Delhi and Bangalore? It's a huge amount which has been said. No, I don't think all this news are false. Whatever in our DK Shivkumar's house, my house, I don't think they are not getting anything. We don't have that much money. Whatever money is there, we are ready to tell that what is the source of income, and ready to pay income tax, everything. Did it affect any to the moral of the MLA staying inside? They are more worried about this situation. But since 20 years they are facing the same issue in Gujarat. They are also worried. They are supporting us.
the entire Congress party and Congress High Command and state Congress, state cadres, national cadres, everyone is supporting us. I thank to all people who are supporting. Did you get any message from Delhi, sir? No. Thank you. Sir, why political vendetta? Why DK Shivakumar was targeted? DK Shivakumar, where people are strong, more enemies are there. At the time of Gujarat election, nobody has come forward. So that time Shivakumar has taken a risk. So this BJP, they are going within 3 months. They are going for an election in Gujarat. In that election, they have to show the entire nation Congress is not there. But the situation is not like in the ground. The situation is changing. People want change in Gujarat. So they are worried. Though they wanted to take all the MLAs. They are purchasing. They are offering 15 crores. Where their money will come? Why they have not raided that houses? That all issue is there. We will tell you later. Anyway, we are the law-abided citizen. Mr. DK Shivakumar is very clean. Whatever our income tax people will ask, we will give proper answers, proper documents and other things and all. He will give. Sir, Last Rahul question, Gandhi, sir, last question. Sonia Was Gandhi there or any Ahmed case Patel have pending been with spoken the on? income tax department? No, nothing. 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 No clarification, no cases. They have used CRPF. They have used CRPF. I don't know why they are come to this resort. If political vendetta is that, there means they have to raid office premises and house. We are a guest for the hotel. These people have bring the CRPF and entered the premises and inquired 3 hours. Yes, they have interrogated. They have asked so many questions. They have discussed with other MLAs. They are threatening them. Though this shows this Did political. they ask something from you also? Yeah, no, they have not touched me. I don't know why, but Your premises were raided? not my premises. No, other your properties? My house is raided. My Delhi house is raided. My office is raided. No, we are ready to face any You are consequences. confident that whatever you have, you have. No, yes, definitely, sure. But that money doesn't belong to DK Shivakumar. No. Whatever. See, the entire country, thousands of people, crores of people are doing business. All money is not only DK Shivakumar or Congress party money. Whatever money is there in our this thing, that is our money. We are ready to. ಎಸ್ ಇದು DK ಸುರೇಶ್ ಅವರು ನೀಡ್ತಾ ಇದ್ದಂತಹ ಸ್ಪಷ್ಟನೆ. ಐವನ್ ಡಿಸೋಜ್ ಅವರೇ, ಈಗಾಗಲೇ IT ಅಧಿಕಾರಿಗಳು ಹೇಳ್ತಾ ಇದ್ರು, ಕೇವಲ 2 ದಿವಸ 3 ದಿವಸ ಪ್ರಿಪೇರ್ ಮಾಡ್ಕೊಂಡು ನಾವು ಯಾವುದೇ ಒಂದು ನೋಟಿಸ್ ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಹಾಗಾದ್ರೆ ನೀವು ಹೇಳ್ತಾ ಇರುವಂಥ ಇದು ರಾಜಕೀಯ ದುರುದ್ದೇಶ ಅಂತ ಹೇಳೋದು ಯಾವ ರೀತಿ ಅಂತ ಸಮರ್ಥನೀಯ ಅಂತ? ಇವತ್ತು ಬಿಜೆಪಿಯವರು ರಾಜಕೀಯ ಪ್ರೇರಿತವಾಗಿ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿದ್ದಾರೆ ಅಂತ ಹೇಳೋದು ಒಬ್ಬ ಸಾಮಾನ್ಯ ಜ್ಞಾನ ಇದ್ದವನಿಗೆ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗುತ್ತೆ ಅಂದರೆ, ಯು ಕ್ಯಾನ್ ಸಿ ದಿ ಹಿಸ್ಟ್ರಿ. ಎಂಟೈರ್ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾರು ಇನ್ಕಮ್ ಟ್ಯಾಕ್ಸನ್ನು ದುರುಪಯೋಗ ಮಾಡಿದ್ದಾರೆ ಅಂತ ಬೈತಾ ಇದ್ರು ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಾಗ, ಅವ್ರಿಗೆಲ್ಲವನ್ನ ಉಪಯೋಗ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲೆಲ್ಲಿ ವಿರೋಧ ಪಕ್ಷದಲ್ಲಿದ್ದಾರೆ, ನಾಯಕರಿದ್ದಾರೆ, ಅವ್ರ ಮನೆಗಳಿಗೆಲ್ಲ ರೈಡ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅಂತೂ ಡಜನ್ಸು. ಆ ರೈಡ್ ಮಾಡಿ ಆದ ಕೂಡಲೇ 3 ದಿವಸದಲ್ಲಿ ಅವರ ಕರ್ನಾಟಕಕ್ಕೆ ಸೇರಿದಂಥ ನಾಯಕರುಗಳು ಅವರ ಮನೇಲಿ ರೈಡ್ ಮಾಡಿದ್ದಾರೆ. ಡೈರಿ ಸಿಕ್ಕಿದೆ, ಅದರಲ್ಲಿ ಇಷ್ಟು ಜನ ಎಂಟ್ರಿ ಇದ್ದಾವೆ, ಇಷ್ಟು ಜನ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ, ಇಷ್ಟು ಜನ ಮನೆ ಸೇರ್ತಾರೆ ಅಂತ ಹೇಳುವಂಥದ್ದು ಹೇಳ್ತಾರೆ. ಪ್ರಧಾನಮಂತ್ರಿಗಳು ರಮೇಶ್ ಜಾರಕಿಹೊಳಿ ಮನೆಯಲ್ಲಿ 162 ಕೋಟಿ ಸಿಕ್ಕಿದೆ ಅಂತೇಳಿ ಚುನಾವಣೆ ಪ್ರಚಾರ ಭಾಷಣವನ್ನೇ ಮಾಡ್ತಾರೆ. ಹಾಗಾಗಿ ಇದು 100% ಇಟ್ ಈಸ್ ಎ ಪೊಲಿಟಿಕಲ್ ರೈಟ್. ಆದರೆ ಇವತ್ತು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಇವತ್ತು ಅವ್ರಿಗೆ ಯಾಕೆ ಅವಶ್ಯಕತೆ ಬಿತ್ತು? ಗುಜರಾತ್ನಲ್ಲಿ ಚುನಾವಣೆಯಲ್ಲಿ ಅವರ ಶಾಸಕರುಗಳು ಬದಿಯಲ್ಲಿದ್ದಾರೆ. ಅವರ ನೇತೃತ್ವವನ್ನು DK ಶಿವಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಡಿಮೋರಲೈಸ್ ಮಾಡಬೇಕು, ನಮ್ಮ ಪವರ್ ತೋರಿಸಬೇಕು, ಚುನಾವಣೆ ಗೆಲ್ಲಬೇಕು ಅಂತ ಹೇಳೋದಕ್ಕೆ ಎಲ್ಲೇ ಒಂದು ಕಡೆ ಮಾನದಂಡವನ್ನು ಹಾಕ್ಕೊಂಡು ಈ ಸಮಯವನ್ನು ಉಪಯೋಗ ಮಾಡಿ ರೈಡ್ ಮಾಡಿದ್ದಾರೆ. ಅದು ಅಲ್ಲದೇ ಇರ್ತಿದ್ರೆ ಆ ರೈಡ್ ಮಾಡುವಂತ ಸ್ನೇಹಿತರ ಮನೆಗಳು, ಕೆಲವೊಂದು ಸಂಬಂಧಿಕರುಗಳ ಮನೆ ಮೇಲೆ IT ದಾಳಿ ನಡೀತಾ ಇರತಕ್ಕಂಥದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ. DK ಶಿವಕುಮಾರ್ ಅವರು ಸುದೀರ್ಘವಾದಂತ 25 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಎಲ್ಲವನ್ನು ದಾಖಲಾತಿಗಳನ್ನು ಕೂಡ ಲೋಕಾಯುಕ್ತ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಪ್ರತಿ ವರ್ಷ ದಾಖಲಾತಿಗಳನ್ನು ಸಲ್ಲಿಸ್ತಾ ಇದ್ದಾರೆ.
ಎಲ್ಲವನ್ನೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕಾನೂನುಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ರಾಜಕೀಯ ಪ್ರೇರಿತವಾದಂಥ ದಾಳಿ. ಇವತ್ತೇನು ನಾವು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹೆಗಲಿಗೆ ಕಾಂಗ್ರೆಸ್ ಪಕ್ಷ ಗುಜರಾತ್ನ ಶಾಸಕರನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಒಂದು ದುರುದ್ದೇಶದಿಂದ ಇವತ್ತು ಈ ಒಂದು ಕೃತ್ಯವನ್ನ ನಮ್ಮನ್ನ ಹಿಮ್ಮೆಟ್ಟಿಸಬೇಕು ಈ ಒಂದು ಕೆಲಸದಿಂದ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕೆಲಸ ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಶಿವಕುಮಾರ್ ಅವರ ಕಾರ್ಯವೈಖರಿ ಇರ್ಬೋದು, ಶಿವಕುಮಾರ್ ಅವರ ವ್ಯಾಪಾರ ವ್ಯವಹಾರಗಳು ಇರ್ಬೋದು, ಇವೆಲ್ಲವೂ ಕೂಡ ಸ್ವಚ್ಛವಾಗಿದೆ. ಎಲ್ಲವೂ ಕೂಡ ನಾವು ಈ ದೇಶದ ಒಬ್ಬ ಸತ್ಪ್ರಜೆಯಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಎಲ್ಲವನ್ನೂ ಕೂಡ ಗಾಳಿ ಸುದ್ದಿಗಳ ಮುಖಾಂತರ ಅವರ ಒಂದು ಇಮೇಜ್ಗೆ ಧಕ್ಕೆ ತರತಕ್ಕಂಥ ಕೆಲಸಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ನಾವು ಏನೇ ಇದ್ರೂ ಕೂಡ ಆದಾಯ ತೆರಿಗೆ ಇಲಾಖೆ ಇರ್ಬೋದು, ಬೇರೆ ಯಾವುದೇ ಇಲಾಖೆ ಇರ್ಬೋದು, ಎಲ್ಲಕ್ಕೂ ಕೂಡ ಸಮಂಜಸವಾದಂಥ ಉತ್ತರವನ್ನ ಸಮರ್ಪಕವಾಗಿ ನೀಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ದೆಹಲಿ ನಿವಾಸದಲ್ಲಿ ನಿಮಗೆ ಸಿಕ್ಕಿರುವಂತಹ ಹಣ ಅಂದ್ರೆ ಮಿತಿ ಮೀರಿ ಇದೆ ಅನ್ನುವಂಥದ್ದು, ಅಂದ್ರೆ ಈಗಿರುವಂತ 2 ಲಕ್ಷ